ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಮತ್ತೆ ಯಾಕೆ ಕಾಲ್ ಮಾಡಿದೆ? ನಾನು ಮನೇಲಿದ್ದಾಗ ಕಾಲ್ ಮಾಡಬೇಡ ಅಂತ ನಿನ್ಗೆಷ್ಟು ಸರಿ ಹೇಳಿದ್ದೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಮೀಟ್ ಮಾಡಿದ್ದೀನಿ. ದುಡ್ಡು ಬೇಕಂದ್ರೆ ದುಡ್ಡು ಬೇಡ ಅಂತ ಹೇಳಿದೆ. ಹೀಗೆಲ್ಲ ಕಾಲ್ ಮಾಡಬೇಡ ಮನೋಜ್. ನಮ್ಮಿಬ್ಬರ ವಿಷಯ ಮನೆಯಲ್ಲಿ ಏನಾದರೂ ಗೊತ್ತಾದರೆ ಕತೆ ಮುಗೀತು ಅಷ್ಟೆ. ಆ ರಂಜಿತ್ ಅನ್ನೋ ಪೀಡೆ ಎಲ್ಲೋ ತೊಲಗಿ ಹೋಗಿದ್ದ, ಈಗ ಮತ್ತೆ ಮನೆಯಲ್ಲಿ ಒಕ್ಕರ್ಸ್ಕೊಂಡಿದ್ದಾನೆ. ನೆನೆದವರ ಮನದಲ್ಲಿ ಅಂತಾರಲ್ಲ ಹಾಗೆ. ನೀವು ನನ್ನನ್ನು ಜ್ಞಾಪಿಸ್ಕೊಂಡ್ರಿ, ನಾನು ತಕ್ಷಣ ಪ್ರತ್ಯಕ್ಷ ಆದೆ. ನಾನು ಎಷ್ಟು ಜೆಂಟಲ್ಮನ್ ಅಲ್ವಾ ಕುಮ್ದವ್ರೆ? ಅದೇನೋ ನಿಮ್ಮ ಬಾಯ್ ಫ್ರೆಂಡ್ ಫೋನ್ ಮಾಡಿದ್ರೆ ಫೋನ್ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ರಿ. ಹಾಗೆಲ್ಲ ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಳಲ್ವಾ? ಏ ರಂಜಿತ್, ದಿನೇ ದಿನೇ ನೀನು ಮಿತಿ ಮೀರಿ ಹೋಗ್ತಾ ಇದೆಯಾ. ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ನಿನಗೆ ಹೇಳಿದ್ದೆ ತಾನೆ. ಇದೇ ರೀತಿ ತಲೆ ಹಾಕ್ತಾ ಇದ್ರೆ ನಾನು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅದೆಲ್ಲೋ ತೊಲಗಿ ಹೋಗಿದ್ಯಲ್ಲ, ಹಾಗೆ ಹಾಳಾಗಿ ಹೋಗ್ಬೇಕಿತ್ತು. ನಾನು ನೆಮ್ಮದಿಯಾಗಿರ್ತಿದ್ದೆ. ನಿಮ್ಮ ನೆಮ್ಮದಿಗೋಸ್ಕರ ನನ್ನ ಮುದ್ದೆ ಹೆಂಡ್ತಿನ ಮರ್ತು ಬಿಡೋಕ್ಕಾಗತ್ತಾ? ನೀವು ತುಂಬ ಸ್ವಾರ್ಥಿ ಕುಮ್ದವ್ರೆ. ನಿಮ್ಮ ನೆಮ್ಮದಿಗೋಸ್ಕರ ನಿಮ್ಮ ಒಡಹುಟ್ಟದ ತಂಗಿ ಬಾಳ್ನೆ ಹಾಳಾಗ್ಲಿ ಅಂತ ಬಯಸ್ತಿರಲ್ಲ. ಏನೇ ಆಗಲಿ, ನಾನು ನಿಮ್ಮಷ್ಟು ಕೆಟ್ಟವನಲ್ಲ. ನಾನು ಜೆಂಟಲ್ಮ್ಯಾನ್. ನಾನು ಕೈ ಹಿಡ್ದ ಹೆಂಡ್ತಿನೇ ಮರ್ತೋಗೋವಷ್ಟು ಕೆಟ್ಟವನಂತೂ ಅಲ್ವೇ ಅಲ್ಲ. ಥೂ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಜೆಂಟ್ಲ್ಮನ್ ಅಂತೆ ಜೆಂಟ್ಲ್ಮನ್. ಅಗತ್ಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋ ಉಸಿರು ಬಳ್ಳಿ ನೀನು. ಮಳ್ಳಿ ನೀವು. ಬಣ್ಣ ಬದಲಾಯಿಸೋ ಗೋಸುಂಬೆ ಬೇರೆಯವ್ರನ್ನ ಉಸಿರು ಒಳ್ಳಿ ಅಂತ ಅನ್ಬಾರ್ದು. ಯಾಕಂದ್ರೆ ಎರಡೂ ಬಣ್ಣ ಬದಲಾಯಿಸ್ತವೆ. ನಾನು ಚಂದನ್ ಊರಲ್ಲಿ ಇಲ್ದಿದ್ದಾಗ ಕಂಪ್ನಿ ಹಣನ ಚೆನ್ನಾಗಿ ತಿಂದು ತೆಗಿರ್ಬೇಕಲ್ಲ. ತಿನ್ನಿ ತಿನ್ನಿ, ಬೇಡ ಅನ್ನಕ್ಕೆ ನಾನು ಯಾರು? ನಿಮ್ಮಪ್ಪನ ಮನೆ ಕಾಸು. ಆದರೆ ನಾನು ಹೇಳೋದು ಒಂದೇ, ಬೇರೆಯವರು ತಿನ್ನುವಾಗ ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ ಅಷ್ಟೆ. ಅಂದಹಾಗೆ ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು ಅಂದ್ರಿ? ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಅದಕ್ಕೆ. Will you just shut up? ಹೋಗೋ ಇಲ್ಲಿಂದ. ಹೋಗ್ತೀನಿ. ನನಗೂ ಇಲ್ಲಿ ತುಂಬ ಸೆಕೆ ಆಗ್ತಾ ಇದೆ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬರಲಾ? ಬಾಯ್. ಇವನಂತ ವಿಷದ ಹಾವನ್ನ ಮನೆ ಅಳಿಯ ಅಂತ ಮನೆಯಲ್ಲಿ ಸೇರಿಸ್ಕೊಂಡಿದಾರಲ್ಲ, ಎಲ್ಲ ನನ್ನ ಕರ್ಮ. ಈ ವಿಷದ ಹಾವ್ಗೆ ಹೇಗಾದ್ರೂ ಮಾಡಿ ಹಲ್ಲು ಕಿತ್ತು ಬುಟ್ಟಿನಲ್ಲಿ ಕೂಡ ಹಾಕ್ಬೇಕು. ನಾನ್ ಪುಂಗಿ ಊದಿದ್ರೆ ಮಾತ್ರ ಈ ಹಲ್ಲು ಕಿತ್ತಿರೋ ಹಾವು ತಲೆ ಆಡಿಸ್ಬೇಕಷ್ಟೆ. ಹಾಗೆ ಮಾಡದೇ ಇದ್ರೆ ನನಗೆ ಈ ಮನೆಯಲ್ಲಿ ಉಳಿಗಾಲ ಇಲ್ಲ. ಜ್ಯೂಸ್ ರೆಡಿನಾ? ಗೊಂಬೆ, ಯಾಕೆ ನಾನು ಇಷ್ಟೊಂದು ಗೋಳು ಹೊಯ್ಕೊತಿದ್ಯಾ? ಅಕ್ಕ ಸಾಕ್ ಸುಮ್ನೆ ಇರು. ನೀನ್ ಈ ತರ ಎಲ್ಲ ಗೋಳು ಇಟ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ರೇಗಿಸ್ಲಿ ಬಿಡೋ ಚಿನ್ನು. ಚಂದ ಬರ್ಲಿ ಇವಳಿಗೆ, ಅವ್ರು ಮಾಡಿಸ್ತೀನಿ. ಚಂದ ಬಂದ್ಮೇಲೆ ತಾನೆ, ಆಮೇಲೆ ನೋಡ್ಕೋತೀವಿ. ರಾಮು, ಸಕ್ಕರೆ ಡಬ್ಬಿ ಎಲ್ಲಿದೆ? ಮಂಡ್ಯದಲ್ಲಿ. ಏನು ಮಾಡಕ್ಕೆ ಬಿಡ್ತಿಲ್ಲ. ಸಕ್ಕರೆ ಡಬ್ಬಿ ಇಲ್ಲಿ ಕೊಡಲ್ಲ. ಗೊಂಬೆ ಪ್ಲೀಸ್ ತಮ್ಮಯ್ಯ ಅಂತೀನಿ, ಕೊಡಲ್ಲ. ಚಿಕ್ಕಿ ಅಕ್ಕ, ಇವ್ರಿಬ್ರು ನಿಮ್ಗೇನು ಮಾಡಕ್ ಬಿಡಲ್ಲ. ನೀವ್ ರೂಮ್ಗೆ ಹೋಗಿ ನಾನೇ ಜ್ಯೂಸ್ ಮಾಡಿ ತಂದ್ಕೊಡ್ತೀನಿ. ಅದೇ ಸರಿ. ಜ್ಯೂಸ್ಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕು ಆಯ್ತಾ? ಹೌದೌದು, ಅವ್ರ ಗಂಡಂಗಲ್ವಾ, 10 ಸ್ಪೂನ್ ಜಾಸ್ತಿ ಹಾಕು. ಗೊಂಬೆ ಇರು, ನಿಂಗೆ ಚಂದ ಬರ್ಲಿ ಆಗ್ ಮಾಡ್ತೀನಿ. ಹೋಗಿ ಚಿಕ್ಕಪ್ಪ ಕಾಯ್ತಿರ್ತಾರೆ. ಹುಷಾರಾಗಿ. ಅಕ್ಕ ಸಾಕ್ ಸುಮ್ನೆ ಇರು, ಗೋಳು ಇಕ್ಕೊಂಡಿದ್ದು. ವೇತಾ ಬಂದೆ ರಂಜಿತ್. ಬಟ್ಟೆಗಳಲ್ಲಿ. ಅಯ್ಯೋ, ನಾನೇ ಐರನ್ ಮಾಡೋಣ ಅಂತ ಹೊರಟಿದ್ದೆ. ರಾಮು ಮಾಡ್ಕೊಡ್ತೀನಿ ಅಂತ ಹೇಳ್ದ. 1 ನಿಮಿಷ ತಂದ್ಬಿಡ್ತೀನಿ, ಆಗಿರುತ್ತೆ. ಜ್ಯೂಸ್ ರೆಡಿನಾ? ಗೊಂಬೆ, ಯಾಕೆ ನಾನು ಇಷ್ಟೊಂದು ಗೋಳು ಹೊಯ್ಕೊತಿದ್ಯಾ?
ಬಂದಿದ್ಯಾ? ಅಕ್ಕ ಸಾಕ್ ಸುಮ್ನೆರು. ನೀನ್ ಈ ತರ ಎಲ್ಲ ಗೋಳು ಇಟ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ರೇಗಿಸ್ಲಿ ಬಿಡೋ ಚಿನ್ನು, ಚಂದ ಬರ್ಲಿ ಇವಳಿಗೆ. ಅವ್ಳು ಮಾಡಿಸ್ತೀನಿ. ಚಂದ ಬಂದ್ಮೇಲೆ ತಾನೆ, ಆಮೇಲೆ ನೋಡ್ಕೊತೀವಿ. ರಾಮು, ಸಕ್ಕರೆ ಡಬ್ಬಿ ಎಲ್ಲಿದೆ? ಮಂಡ್ಯದಲ್ಲಿ. ಏನು ಮಾಡಕ್ಕೆ ಬಿಡ್ತಿಲ್ಲ. ಸಕ್ಕರೆ ಡಬ್ಬಿ ಇಲ್ಲಿ ಕೊಡಲ್ಲ. ಗೊಂಬೆ ಪ್ಲೀಸ್ ತಮ್ಮಯ್ಯ ಅಂತೀನಿ, ಕೊಡಲ್ಲ. ಚಿಕ್ಕಿ ಅಕ್ಕ, ಇವ್ರಿಬ್ರು ನಿಮ್ಗೇನು ಮಾಡಕ್ ಬಿಡಲ್ಲ. ನೀವ್ ರೂಮ್ಗೆ ಹೋಗಿ ನಾನೇ ಜ್ಯೂಸ್ ಮಾಡಿ ತಂದ್ಕೊಡ್ತೀನಿ. ಅದೇ ಸರಿ, ಜ್ಯೂಸ್ಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕು ಆಯ್ತಾ? ಹೌದೌದು, ಅವ್ರ ಗಂಡಂಗಲ್ವಾ 10 ಸ್ಪೂನ್ ಜಾಸ್ತಿ ಹಾಕು. ಗೊಂಬೆ ಇರು, ನಿಂಗೆ ಚಂದ ಬರ್ಲಿ ಆಗ ಮಾಡ್ತೀನಿ. ಹೋಗಿ ಹೋಗಿ, ಚಿಕ್ಕಪ್ಪ ಕಾಯ್ತಿರ್ತಾರೆ. ಹುಷಾರಾಗೋಗಿ. ಅಕ್ಕ ಸಾಕ್ ಸುಮ್ನೆರು, ಗೋಳು ಇಟ್ಕೊಂಡಿದ್ದು. ಶ್ವೇತಾ, ಶ್ವೇತಾ, ಬಂದೆ ರಂಜಿತ್. ಬಟ್ಟೆಗಳಲ್ಲಿ ಅಯ್ಯೋ, ನಾನೇ ಐರನ್ ಮಾಡೋಣ ಅಂತ ಹೊರಟಿದ್ದೆ. ರಾಮು ಮಾಡ್ಕೊಡ್ತೀನಿ ಅಂತ ಹೇಳ್ದ. 1 ನಿಮಿಷ ತಂದ್ಬಿಡ್ತೀನಿ, ಆಗಿರುತ್ತೆ. ಜ್ಯೂಸಿನ ಜಾರ್ ಎಲ್ಲೋಯ್ತು? ನನಗೆ ಅರ್ಧ ಗಂಟೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಬೇಗ ಬಂದ್ಬಿಡ್ತೀನಿ. ನನ್ ಕಾಣಿಸ್ತಿಲ್ಲ ಅಂತ ಮನೆಯೆಲ್ಲ ಹುಡುಕ್ಬೇಡ, ಓಕೆನಾ? ಸರಿ, ಬಿಡ್ನೆ ಹೋಗಿದ್ ಬಂದ್ಬಿಡು. ಓಕೆ, ಬಾಯ್. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೋನು ಡಾರ್ಲಿಂಗ್. ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ. ಚಿಕ್ಕಿ ಅಕ್ಕ? ಇದ್ಯಾವುದಪ್ಪ ಹೊಸ ಕ್ಯಾರೆಕ್ಟರ್ ಮನೆಯಲ್ಲಿ? ಸಿಂಗು ಸಾಂಗು ಸಿಂಗು, ಡೈಲಿ ಸಿಂಗು ಸಾಂಗು ಸಿಂಗು. ಚಿಕ್ಕಿ ಅಕ್ಕ, ನೀನಾ? ನೀನ್ ಈ ಮನೇಲಿ ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಕಳ್ಳನ್ ಮಗ್ನೆ, ಈ ಮನೇಲೂ ಕಳ್ತನ ಮಾಡಕ್ ಬಂದಿದ್ಯಾ? ಮಾಡ್ತೀನಿರು. ಕಳ್ಳ ಕಳ್ಳ. ಉಸಿರು ಬಿಡ್ಬೇಡ. ಉಸಿರು ಬಿಟ್ರೆ ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ. ಚಿನ್ನು 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 ಚಿನ್ನು, ರಂಜಿತ್ ರಂಜಿತ್ ರಂಜಿತ್, ಚಿನ್ನು ಚಿನ್ನು. ಶ್ವೇತಾ, ಯಾರಿದು? ಏನಾಯ್ತು? ಯೋ ರಂಜಿತ್, ಹಿಡ್ಕೊಳ್ಳಿ ಬನ್ನಿ. ಚಿನ್ನು, ಸದ್ಯಕ್ಕೆ ಅತ್ತೆ ಮನೆಯಲ್ಲೇ ಇದ್ದೀನಿ, ಇಲ್ಲೇ ಓದ್ಕೋತಾ ಇದೀನಿ. ಈ ಎಂಗೇಜ್ಮೆಂಟ್ ಗಲಾಟೆನಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ ಕಣೆ. ಇನ್ನೂ 3 ವಾರ ಇದೆಯಲ್ಲ, ನೋಡೋಣ ಏನಾಗತ್ತೆ ಅಂತ. ಓಕೆ, ಸಿಗ್ತೀನಿ, ಬಾಯ್. ಚಿನ್ನು, ಅಜ್ಜಿ, ತಾತ, ಚಿನ್ನು ಎಲ್ಲಿದ್ದಾಳೆ? ಅಜ್ಜಿ, ತಾತ, ಚಿನ್ನು ಎಲ್ಲಿ? ನಿಮ್ಮಿಬ್ರಿಗೆ ಕೇಳ್ತಿರೋದು, ಚಿನ್ನು ಎಲ್ಲಿ?
ಚಿನ್ನು ಮಲ್ಕೊಂಡಿದ್ದಾಳೆ ಗೊಂಬೆ. ಮಲ್ಕೊಂಡಿದ್ದಾಳ? ಇಷ್ಟೊತ್ತಿಗೆ ಅವಳು ಮಲ್ಕೊಳ್ಳಲ್ವಲ್ಲ? ಅಜ್ಜಿ ಕರೆಕ್ಟಾಗಿ ಹೇಳಿ, ಚಿನ್ನು ಏನ್ ಮಾಡ್ತಿದ್ದಾಳೆ? ಅದು ಗೊಂಬೆ ಅವಳು ಗೋಡೆಗೆ ತಲೆ ತಾಕ್ಸ್ಕೊಂಡು ಬಿದ್ಬಿಟ್ಲು. ಬಿದ್ಬಿಟ್ಲ? ಚಿನ್ನು ಇದೆಲ್ಲ ಹೇಗಾಯ್ತು? ಎಲ್ಲಿಗೆ ತಲೆ ಹೊಡ್ಸ್ಕೊಂಡೆ? ಏನಾಯ್ತು ಅಂತ ಹೇಳು. ನಿನ್ಗೆ ಸ್ವಲ್ಪ ಹೊತ್ತು ಪ್ರಜ್ಞೆನೇ ಇರ್ಲಿಲ್ಲ ಗೊತ್ತಾ? ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗಳೇ? ಚಿನ್ನು ಗೊಂಬೆಗೂ ಈ ಹುಡುಗಿಗೂ ಏನು ಅಷ್ಟೊಂದು ಆತ್ಮೀಯ ಸಂಬಂಧ? ಇಷ್ಟೊಂದು ಕ್ಲೋಸ್ ಆಗಿದಾರಲ್ಲ, ಎಲ್ಲೋ ಎಡವಟ್ಟಾಗಂಗೆ ಕಾಣ್ತಾ ಇದೆಯಲ್ಲಪ್ಪ. ಅಕ್ಕ, ನೀನ್ ಅಳ್ಬೇಡ ಅಕ್ಕ, ನಂಗೇನು ಆಗಿಲ್ಲ. ತಲೆಗೇಟ್ ಮಾಡ್ಕೊಂಡು ಏನು ಆಗಿಲ್ಲ ಅಂತ ಬೇರೆ ಹೇಳ್ತಿದ್ಯಲ್ಲ. ಪ್ರತಿ ಸಲನೂ ಏನಾದ್ರೂ ಒಂದ್ ಮಾಡ್ಕೋತಿರ್ತೀಯ, ಅದು ತಲೆಗೆ ಮಾಡ್ಕೋತೀಯ. ಈಗ ಹೇಳು, ಇದು ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3ನೇ ಸಲ ಈ ತರ ಆಗ್ತಿರೋದು. ಎಲ್ ಬಿದ್ದೆ? ಏನಾಯ್ತು?